ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು TXV ವಾಲ್ ಬಗ್ಗೆ ನೋಡಿದ್ದೀವಿ, ಅದರ ಬೇಸಿಕ್ ಆಪರೇಷನ್ ಹೇಗಂತ ತಿಳ್ಕೊಳ್ಳಿದ್ವಿ. ಇವತ್ತು ಇನ್ನೊಂದು TXV ವಾಲ್ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ. ಆಪರೇಷನಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ, ಇದು ಸಹ ಹೀಗೆ ಕೆಲಸ ಮಾಡುತ್ತೆ. ಈ ಪಾರ್ಟು ನೀವು ನೋಡ್ಬೋದು, ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದ ಪಾರ್ಟ್ಸ್ಗಳಿದೆ. ಸೊ ಅದು ಡಿಫ್ರೆಂಟಾಗಿ ಆಪ್ರೇಟ್ ಆಗುತ್ತೆ, ಇದು ಡಿಫ್ರೆಂಟ್. ಆಪರೇಷನಲಲ್ಲಿ ಅಂದರೆ ವರ್ಕಿಂಗ್ ಪ್ರಿನ್ಸಿಪಲ್ ಸೇಮ್ ಇದೆ, ಸ್ವಲ್ಪ ಪಾರ್ಟ್ಸ್ ಚೇಂಜ್ ಆಗಿ ನಿಮಗೆ ನೋಡಲಿಕ್ಕೆ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಸೈಜಲ್ಲಿ ಸಹ ದೊಡ್ಡದಿದೆ. ಸೊ ನಾರ್ಮಲಿ ಇದು ನೀವು ನೋಡಿರೋದು ಪವರ್ ಎಲಿಮೆಂಟ್ ಅಂತ ಹೇಳ್ತೇವೆ. ಪವರ್ ಎಲಿಮೆಂಟಲ್ಲಿ ಇದೆ ನಮ್ಮ ಒಂದು ಫೀಲರ್ ಬಲ್ಪ್ ಆಗಿರುತ್ತೆ, ಇದು ನಮ್ಮ ಯೋಪರೇಟರ್ನ ಎಂಡಲ್ಲಿ ಕನೆಕ್ಟ್ ಆಗಿರುವಂಥದ್ದು. ಸೊ ಇದರೊಳಗಡೆ ಗ್ಯಾಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು R22 ಮತ್ತು 407 ಅಂತ ಬರ್ತಿದ್ದಾರೆ. R22 ಮತ್ತು 407 ಟೆಂಪ್ರೇಚರ್ ಮತ್ತು ಪ್ರೆಷರ್ ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಎರಡಕ್ಕೂ ಸಹ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಮತ್ತು ಇದರಲ್ಲಿ ಇದರ ಮಾಡೆಲ್ ನೋಡ್ಬೋದು, TCLE 5HC. ಇದು ನಮ್ಮ ಯಾವುದಂತ ಹೇಳಿದರೆ ಎಮರ್ಸನ್ ಇದು. ಸೊ ಇದು ಹೇಗಂತ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ಬೇರೆ ನೀವು ಮೊನ್ನೆ ವಿಡಿಯೋದಲ್ಲಿ ನೋಡಿದಾಗೆ ಈ ಥರ ಪವರ್ ಎಲಿಮೆಂಟ್ ಇರೋದು, ಇದರಲ್ಲಿ ರಿಮೂವಬಲ್ ಟೈಪ್ ಏನಿಲ್ಲ. ಇಲ್ಲಿ ನೋಡ್ಬೋದು ಎಲ್ಲ ಸೇಮ್ ಒಂದೇ ಬಾಡಿಯಲ್ಲಿ ಫಿಟ್ ಆಗಿದೆ. ಬಟ್ ಇದರಲ್ಲಿ ಏನಂದರೆ ರಿಮೂವಬಲ್ ಟೈಪ್ ಇದೆ. ಸೊ ನಾವು ರಿಮೂವಬಲ್ ಮಾಡಿ ಹೇಗೆ ಇದರ ಬೇಸ್ ರಿಮೂವ್ ಆಯಿತು, ಮತ್ತು ಒಳಗಡೆ ಇರುವ ನಮ್ಮ ಒರಿಫೀಸ್ ಅಂತ ಹೇಳ್ತೇವೆ ಅದು ಸಹ ಡಿವೈಡ್ ಆಯಿತು. ಈ ಥರ ಇದನ್ನು ಸಪ್ರೇಟ್ ಮಾಡಲಿಕ್ಕೆ ಆಗುತ್ತೆ. ಇದರ ಬಾಕ್ಸಲ್ಲಿ ನೋಡ್ಬೋದು, ಇದು ಎಷ್ಟು ಟನ್ ಮಿಷಿನ್ ಅಂತ ಬರೆದಿದೆ, 5 ಟನ್ ಮಿಷಿನು. ಇದರ ರೇಂಜು -50 +50 ಫ್ಯಾರನೈಟ್ವರೆಗಿದೆ. ಮತ್ತು ಟ್ಯೂಬ್ ಲೆಂತ್ 5 ಫೀಟ್. ನಮ್ಮ ಯುಕ್ಯುಲೈಸರ್ ಇಂಟರ್ನಲ್ ಇದರ ಸೈಜ್ ಎಲ್ಲ ಬರೆದಿದೆ, ಇನ್ಲೆಟ್ ಸೈಜ್ ಔಟ್ಲೆಟ್ ಸೈಡ್. ಸೊ ಇದು ಈ ಮಾಡೆಲಲ್ಲಿ TCLE ಮಾಡೆಲಲ್ಲಿ ಬೇರೆ ಬೇರೆ ಗ್ಯಾಸ್ಗಳು ಸಹ ಬರುತ್ತೆ. R22, 134, 404 ಬೇರೆ ಬೇರೆ ಗ್ಯಾಸಿಗೆ ಸಹ ಇದೇ ಸೇಮ್ ಮಾಡೆಲ್ನ ಡಿಸೈನ್ ಮಾಡಿದ್ದಾರೆ. ಸೊ ಇದು ವರ್ಕಿಂಗ್ ಅಲ್ಲಿ ಹೇಗಂತ ಹೇಳಿದರೆ, ಇದರಲ್ಲಿ ನೋಡ್ಬೋದು ಇದರ ಕೆಳಗಡೆ ಹೀಗೆ ಕನೆಕ್ಟ್ ಆಗುವಂಥ ಒಂದು ಪಾರ್ಟು. ಸೊ ಇದು ಇದರಲ್ಲಿ ಒಂದು ಔಟ್ ನೋಡ್ಬೋದು, 2 ಪಾರ್ಟ್ಗಳಿದೆ. ನಮ್ಮ ಲಿಕ್ವಿಡ್ ಲೈನಿಂದ ಏನು ಬರ್ತದೆ ಆ ಗ್ಯಾಸ್ ಇದಕ್ಕೆ ಇನ್ ಆಗುತ್ತೆ, ಇನ್ನೊಂದು ಕಡೆಯಿಂದ ಔಟ್ ಆಗುತ್ತೆ. ಸೊ ಇನ್ನು ಮತ್ತು ಔಟ್ ಡಿಫ್ರೆನ್ಸ್ ಗೊತ್ತಾಗಲಿಕ್ಕೆ ನೋಡ್ಬೋದು, ಇನ್ನಲ್ಲಿ ಚಿಕ್ಕದಾಗಿರೋ ಓಪನಿಂಗ್ ಇರುತ್ತೆ, ಔಟಲ್ಲಿ ದೊಡ್ಡದಾಗಿರುತ್ತೆ. ಸಿಂಪಲ್ ಆಗಿ ಗೊತ್ತಾಗಲಿಕ್ಕೆ, ಚಿಕ್ಕ ಓಪನಿಂಗ್ ಇರೋದು ಲಿಕ್ವಿಡ್ ಲೈನಿಂದ ಬರುವಂಥದ್ದು, ದೊಡ್ಡ ಓಪನಿಂಗ್ ಇರೋದು ಯೋಪ್ರೆಟಿಗೆ ಹೋಗುವಂಥದ್ದು. ಸೊ ಇದು ಮತ್ತು ಇದಕ್ಕೆ ಹೇಳ್ತಾರೆ ವರಿಫೀಸ್ ಅನ್ನೋದ್ರೆ ಏನಿಲ್ಲ, ನಮ್ಮ ಗ್ಯಾಸನ್ನು ಎಷ್ಟು ಫ್ಲೋ ಮಾಡಬೇಕು, ಈ ಪವರ್ ಎಲಿಮೆಂಟ್ ಏನಿದೆ ಈ ವರಿಫೀಸನ್ನು ವರ್ಕ್ ಮಾಡುವಂಥದ್ದು, ಇದಕ್ಕೆ ಕಮಾಂಡ್ ಕೊಡ್ತದೆ. ಸೊ ಇದು ಸ್ಪ್ರಿಂಗ್ ಇದೆ ನೋಡಿ, ಇದು ಇಲ್ಲಿಂದ ಮೇಲಿಂದ ಪ್ರೆಷರ್ ಬಂದಾಗ ಇದು ಓಪನಿಂಗ್ ಕ್ಲೋಸಿಂಗ್ ಆಗ್ತಾ ಇರುತ್ತೆ. ತುಂಬ ಹಾರ್ಡ್ ಇರುತ್ತೆ, ನಮ್ಮ ಕೈಯಲ್ಲಿ ಪ್ರೆಸ್ ಮಾಡಲಿಕ್ಕೆ ಅಷ್ಟು ಗಟ್ಟಿ ಇರ್ತದೆ. ಬಟ್ ನಾರ್ಮಲಿ ನಮ್ಮ ಪವರ್ ಎಲಿಮೆಂಟ್ ಏನಿದೆ ಅದರ ಮೂಲಕ ಇದು ಆಪರೇಟ್ ಆಗ್ತಾನೆ ಇರುತ್ತೆ. ಸೊ ಆಪರೇಟ್ ಹೇಗಾಗುತ್ತೆ ಅಂತ ಹೇಳಿದರೆ, ಪವರ್ ಎಲಿಮೆಂಟಲ್ಲಿರೋ ಗ್ಯಾಸ್ ಏನಿದೆ ಇದರಲ್ಲಿ ಲಿಕ್ವಿಡ್ ಗ್ಯಾಸ್ ಇರುತ್ತೆ, ಅದಕ್ಕೆ ಇದನ್ನು ಬಿಸಿ ಮಾಡಿದಾಗ ಏನಾಗುತ್ತೆ, ವೇಪರ್ ಗ್ಯಾಸ್ ಆಗುತ್ತೆ. ವೇಪರ್ ಗ್ಯಾಸ್ ಮಾಡಿದಾಗ ಇದರಲ್ಲಿ ಈ ಪವರ್ ಎಲಿಮೆಂಟ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಪ್ರೆಷರಿಂದ ಏನಾಗುತ್ತೆ, ಒಳಗಡೆ ನೋಡ್ಬೋದು ಇದು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದರೆ ಏನಾಗುತ್ತೆ, ಈ ನಮ್ಮ ಏನು ಪಿನ್ ಥರ ಇದೆಯೋ ಇದನ್ನು ಅದು ಪುಷ್ ಮಾಡಿದಾಗ ಇಲ್ಲಿಂದ ಇದು ಹೊರಗೆ ಮುಂದಕ್ಕೆ ಬರುತ್ತೆ. ಸೊ ಮುಂದಕ್ಕೆ ಬಂದಾಗ ಏನಾಗುತ್ತೆ, ಜಾಸ್ತಿ ಲಿಕ್ವಿಡ್ ರೆಫ್ರಿಜರೆಂಟನ್ನು ಯೋಪ್ರೆಟರ್ಗೆ ಫ್ಲೋ ಮಾಡುತ್ತೆ. ಸೊ ಇದು ಹೀಗೆ ಫಿಕ್ಸ್ ಆಗಿರುತ್ತೆ, ಇದರೊಳಗಿರೋದು ಹೀಗೆ ಫಿಕ್ಸ್ ಆಗಿರುತ್ತೆ. ಇದು ಕೆಲವರು ಇದನ್ನು ಚೇಂಜ್ ಮಾಡ್ತಾರೆ, ಹಾಳಾದರೆ ಇದು ಕೆಲಸ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನು ಕೆಲವರು ಇದು ಪವರ್ ಎಲ್ಲಿ ಮೇಲ್ಗಡೆ ಇದೆ ಹಾಳಾದ್ರೆ ಸಹ ಅದನ್ನು ಸಹ ಸಪ್ರೇಟಾಗಿ ಚೇಂಜ್ ಮಾಡ್ಲಿಕ್ಕೆ ಸಹ ಆಗುತ್ತೆ ನಮಗೆ. ಸೊ ಇದರಲ್ಲಿ ಈ ಥರ ಫಿಕ್ಸ್ ಆಗುತ್ತೆ, ನೀವು ನೋಡ್ಬೋದು. ಸೊ ಇಲ್ಲಿರುವ ಗ್ಯಾಸು ಮತ್ತು ಇಲ್ಲಿ ನಾವು ನಮ್ಮ ಮಿಷಿನಿಂದ ಬರುವಂಥ ಗ್ಯಾಸು ಏನು ಕಾಂಟ್ಯಾಕ್ಟ್ ಇರಲ್ಲ, ಇದಕ್ಕೆ ಸಂಬಂಧ ಇಲ್ಲ, ಯಾಕಂದರೆ ಇಲ್ಲಿ ಗ್ಯಾಸ್ ಕಡೆಯಿಂದ ಫುಲ್ಲಿ ಸೀಲ್ ಆಗಿದೆ. ಸೊ ಆಪರೇಷನ್ ಆಗೋದು ಏನಂದರೆ ಇಲ್ಲಿ ಇದು ನೋಡ್ಬೋದು, ಇದು ಮತ್ತು ಇದರ ಮಧ್ಯೆ ಮಾತ್ರ. ಸೊ ಇಲ್ಲಿ ನೋಡ್ಬೋದು ಮಧ್ಯೆ ಒಂದು ಸ್ಲಾಟ್ ನೋಡ್ಬೋದು, ಗ್ಯಾಸ್ ಇಲ್ಲಿಂದ ಬರುತ್ತೆ. ಸೊ ಇಲ್ಲಿ ಹೊರಗೆ ಬಂದು ಅದ ನಂತರ ಇಲ್ಲಿಗೆ ಯೋಪ್ರೇಟರ್ಗೆ ಹೋಗುತ್ತೆ. ಸೊ ಇದು ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ನಾವು ಇದನ್ನು ಇದ್ರ ಮೇಲೆ ಇಟ್ಟಾಗ ಗೊತ್ತಾಗುತ್ತೆ. ಈ ನಮ್ಮ ರೌಂಡ್ ಪಾರ್ಟ್ ಏನಿದೆ ಇದರಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಕೂತ್ಕೊಂಡಾಗ ಏನಾಗುತ್ತೆ, ಸೊ ಇಲ್ಲಿಂದ ಬರುವ ಗ್ಯಾಸು ಇಲ್ಲಿಗೆ ಸೀದಾ ಬರಲ್ಲ, ಇದರ ಥ್ರೂ ಕಂಟ್ರೋಲ್ ಆಗಿ ಬರುತ್ತೆ. ಯಾಕಂದ್ರೆ ಇದು ನಮ್ಮ ಯೋಪರೇಟರ್ನ ಟೆಂಪ್ರೇಚರ್ ಮೇಲೆ ಎಷ್ಟು ಬೇಕು ಅಷ್ಟು ಮಾತ್ರ ಫ್ಲೋ ಕೊಡುತ್ತೆ. ಯಾಕಂದರೆ ಇದು ಇದರೊಳಗೆ ಕನೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಹೇಗೆ ಪ್ರೆಷರ್ ಬರುತ್ತೆ ಅದರ ನಂತರ ಕೆಳಗೆ ಬರುತ್ತೆ, ಪ್ರೆಷರ್ ಕಮ್ಮಿ ಆದ ನಂತರ ವಾಪಸ್ ಮೇಲೆ ಹೋಗುತ್ತೆ. ಸೊ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿದ ಎಕ್ಸ್ಪೆನ್ಷನ್ ಹಾಲು ಇದಕ್ಕೆ ಏನು ಡಿಫ್ರೆನ್ಸ್ ಏನಿಲ್ಲ, ಇದರಲ್ಲಿ ಸ್ವಲ್ಪ ಸೀಟಿಂಗ್ ಡಿಫ್ರೆನ್ಸ್ ಇದೆ ಅಷ್ಟೇ. ಇದು ಹೇಗೆ ಆಪರೇಟ್ ಆಗುತ್ತೆ, ಅದು ಹೇಗೆ ಆಪರೇಟ್ ಆಗುತ್ತೆ, ಕೆಲಸ ಎರಡರದ್ದು ಒಂದೇ.
ಮತ್ತೇನು ಜಾಸ್ತಿ ಇದಕ್ಕೂ ಮತ್ತು ಅದಕ್ಕೂ ಡಿಫ್ರೆನ್ಸ್ ಇಲ್ಲ. ಮತ್ತು ಅದರಲ್ಲಿ ಹೇಗೆ ನಾವು ಸೂಪರ್ ಏಟ್ ಅಡ್ಜಸ್ಟ್ ಮಾಡಲಿಕ್ಕೆ ಒಂದು ಸ್ಕ್ರೂ ಥರ ಒಂದು ಕಾಣಿಸ್ತದೆ ಇದರಲ್ಲಿ. ಸೊ ಇದರಲ್ಲೂ ಸಹ ಸೇಮ್ ಅದೇ ಥರ ಒಂದು ಪಾಯಿಂಟ್ ಇದೆ. ಸೊ ಇಲ್ಲಿ ಸ್ಟಾರ್ ಥರ ನೋಡ್ಬೋದು ನೀವು. ಸೊ ಇದೇನಾಗುತ್ತೆ, ಈ ನಮ್ಮ ಚಕ್ರ ಏನಿದೆ ಇದನ್ನು ಟರ್ನ್ ಮಾಡ್ತದೆ. ಇದಕ್ಕೆ ಟೈಟ್ ಮಾಡಿದಾಗ ಇದು ಮೇಲೆ ಕೆಳಗೆ ಸ್ಪ್ರಿಂಗ್ ಟೈಟ್ನೆಸ್ ಮತ್ತು ಜಾಸ್ತಿ ಕಮ್ಮಿ ಆಗುತ್ತೆ. ಇದರಲ್ಲೂ ಸಹ ಅಡ್ಜಸ್ಟ್ಮೆಂಟ್ ಇದೆ. ಮತ್ತು ಅದರಲ್ಲಿ ಒಂದು ಈಕ್ವಲೈಸರ್ ಲೈನ್ ನೋಡಲಿಕ್ಕಿದೆ. ಈ ಥರ ಒಂದು ಲೈನ್ ಕಾಣಿಸ್ತದೆ. ಅದರಲ್ಲೂ ಸಹ ಇತ್ತು, ಇದರಲ್ಲೂ ಸಹ ಇತ್ತು. ಇದು ಹೇಗಂದು ವರ್ಕ್ ಆಗುತ್ತೆ, ನಾವು ಇಲ್ಲಿ ಇದರ ಒಳಗೆ ಕೂರಿಸಿದಾಗ ಈ ಥರ ಒಳಗೆ ಕೂತ್ಕೊಂಡಾಗ ಏನಾಗುತ್ತೆ, ಇದು ಇಲ್ಲಿ ಸೀಲ್ ಆಗಿದೆ. ಈ ಗ್ಯಾಸ್ ಏನಾಗುತ್ತೆ ಅಂದರೆ ಇದ್ರ ಒಳಗಡೆ ಮಾತ್ರ ಇರುತ್ತೆ. ಈ ಗ್ಯಾಸ್ ಇದರೊಳಗೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪವರ್ ಎಲಿಮೆಂಟ್ನ ಆಪ್ರೇಷನ್ ಮೇಲೆ ಕೆಳಗೆ ಏನು ಆಪ್ರೇಷನ್ ಆಗ್ತಾ ಇರುತ್ತೆ ಅದಕ್ಕೆ ಈ ಪ್ರೆಷರಿಂದ ಯೂಸ್ ಆಗುತ್ತೆ. ಸೊ ಈ ಗ್ಯಾಸು ಈ ಗ್ಯಾಸ್ ಜೊತೆ ಮಿಕ್ಸ್ ಆಗಲ್ಲ. ಕೆಲವರಿಗೆ ಇದೊಂದು ಕನ್ಫ್ಯೂಷನ್ ಇದೆ. ಇಲ್ಲಿಂದ ಬರುವ ಗ್ಯಾಸು ಇಲ್ಲಿ ಟೆಂಪ್ರೇಚರ್ ರೀಚ್ ಆದ ನಂತರ ಇಲ್ಲಿಂದ ಬೈಪಾಸ್ ಆಗುತ್ತೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಬೈಪಾಸ್ ಏನೂ ಆಗೋದಿಲ್ಲ. ಇಲ್ಲಿರೋ ಗ್ಯಾಸು ಅಲ್ಲಿಗೂ ಏನೂ ಸಂಬಂಧನೇ ಇಲ್ಲ. ಇದು ಇಲ್ಲೇ ಸೀಲ್ ಆಗಿರುತ್ತೆ. ಸೊ ಇಲ್ಲಿಂದನೇ ಮುಂದ್ಗಡೆ ಫ್ಲೋ ಆಗುತ್ತೆ. ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಸೊ ನಾವು ತುಂಬ ಟೆಕ್ನಿಷಿಯನ್ ಈ ಥರ ಒಂದು ಕನ್ಫ್ಯೂಷನ್ ಇಟ್ಕೊಂಡಿದ್ದಾರೆ. ಇದು ಬೈಪಾಸ್ ಲೈನ್ ಅಂತ ಏನೂ ಇಲ್ಲ. TXV ಅಲ್ಲಿ ಬೈಪಾಸ್ ಲೈನ್ ಇಲ್ಲ. ಇದು ನಮ್ಮ ಪವರ್ ಎಲಿಮೆಂಟ್ ಆಪರೇಟ್ ಆಗಲಿಕ್ಕೆ ಯೂಸ್ ಮಾಡುವಂಥ ಪ್ರೆಷರ್ ಆಗಿರುತ್ತೆ ಅಷ್ಟೇ. ಪವರ್ ಎಲಿಮೆಂಟ್ ವರ್ಕ್ ಆಗೋದಂತ ಹೇಳಿದರೆ ಒಂದು TXV ವಾಲ್ ವರ್ಕ್ ಆಗಲಿಕ್ಕೆ ಒಂದು ಟೆಂಪ್ರೇಚರಿಂದ, ಇನ್ನೊಂದು ಪ್ರೆಷರಿಂದ, ಇನ್ನೊಂದು ಸ್ಪ್ರಿಂಗ್ ಪ್ರೆಷರ್, 3 ಪ್ರೆಷರ್ ಇದೆ. ನಮ್ಮ ಫೀಲರ್ ಬಲ್ಬ್ನ ಪ್ರೆಷರ್ ಮತ್ತು ಯುವಾಪರೇಟರ್ನ ಔಟ್ಲೆಟ್ ಇರೋ ಪ್ರೆಷರ್ ಮತ್ತು ಈ ಸ್ಪ್ರಿಂಗಲ್ಲಿ ನಾವು ಏನು ಅಡ್ಜಸ್ಟ್ ಮಾಡಿ ಸೂಪರ್ ಏಟ್ ಅಡ್ಜಸ್ಟ್ ಮಾಡುತ್ತೆ ಆ ಪ್ರೆಷರ್. ಈ 3 ಪ್ರೆಷರ್ಗಳಿಂದ ಇದು TXV ವಾಲ್ ವರ್ಕ್ ಆಗುತ್ತೆ. ಹಿಂದಿನ TXV ವಾಲ್ ಈ TXV ವಾಲ್ಗೂ ಏನೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಇಂಟರ್ನಲ್ ಪಾರ್ಟ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಮತ್ತು ಏನೂ ಡಿಫ್ರೆನ್ಸ್ಗಳಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.